ನೀವಾದರೂ ನಿಮ್ಮಲ್ಲಿ ಆತ್ಮನು ವಾಸಿಸುವುದಾಗಿದ್ದರೆ ಶರೀರ ಭಾವದವರು ಅಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಾ. ಕೊನೆಯ ಲೈನನ್ನು ಎಲ್ಲರೂ ಕಿವಿಗೊಟ್ಟು ಕೇಳಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನು ಅಲ್ಲ. ಪವಿತ್ರಾತ್ಮನಿಗೆ ಒಂದು ನಾಮ ತುಂಬಾ ಪ್ರೀತಿ, ಯೇಸು. He loves the name Jesus. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ದೇವರ ಆತ್ಮನಿಗೆ ಒಂದು ನಾಮ ಬಹಳ ಮಧುರ, ಬಹಳ ಪ್ರೀತಿ. ಅದರ ರಹಸ್ಯವನ್ನು ಹೇಳಿಕೊಡ್ತೀನಿ ಕೇಳಿ. ದೇವರ ಆತ್ಮನಿಗೆ ಒಂದು ನಾಮ ಬಹಳ ಪ್ರೀತಿ. ಆ ನಾಮ ಯಾವುದಂದ್ರೆ ಕ್ರಿಸ್ತ ಯೇಸುವೇ. ಪರಲೋಕ ಜೀವಿಗಳಿಗೆ ಒಂದು ನಾಮ ಉಂಟು, ಕೇಳ್ತಾ ಇದ್ದೀರಾ? ಭೂಲೋಕದ ಜೀವಿಗಳಿಗೆ ಒಂದು ನಾಮ ಉಂಟು. ಭೂಲೋಕದ ಜೀವಿಗಳಿಗೆ ನಾಮವನ್ನು ಕೊಟ್ಟವನು ಮನುಷ್ಯನು. ಆದಿಕಾಂಡದಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಎಲ್ಲಾ ಪ್ರಾಣಿಗಳನ್ನ, ಎಲ್ಲಾ ಪಕ್ಷಿಗಳನ್ನ ಆದಾಮನ ಮುಂದೆ ಬರಮಾಡಲಾಗಿ ಆದಾಮನು ತನಗೆ ತೋಚಿದಂತೆ ಅವುಗಳಿಗೆ ಹೆಸರಿಟ್ಟನು, ಅದೇ ಅವುಗಳ ಹೆಸರಾಯಿತು. ಅಲ್ಲಿಗೆ ಮುಗಿಲಿಲ್ಲ ಕತ್ತಿ. ಅವನು ಡೈನೋಸಾರ್ಗೆ ಹೆಸರಿಟ್ಟಿರಲಿಲ್ಲ, ಅಲ್ಲಿ ಇಟ್ಟಿದ್ರು. ಆತನ ಇಟ್ಟಿದ್ದ ಹೆಸರು ಏನಂತ ಗೊತ್ತಿಲ್ಲ, ಯಾಕಂದ್ರೆ ಡೈನೋಸಾರಸ್ ಹೆಸರು ಇಟ್ಟಿದ್ದು ಆಧುನಿಕ ವಿಜ್ಞಾನಿಗಳು, ಆದಾಮನಲ್ಲ. ಅರ್ಥ ಆಗ್ತದೆ? ಆದ್ರೆ ಆದಾಮನಲ್ಲಿ ಆ ಹೆಸರಿಡುವಂತ, ನೋಡಿ ಬರ್ತೀನಿ, ನಿಮಗೆ ಬರ್ತಾ ಇದ್ದೀನಿ ಸ್ಟೆಪ್. ಆದಾಮನಲ್ಲಿ ಆ ಹೆಸರಿಡುವಂತ ಗುಣ ಎಲ್ಲಿವರೆಗೆ ಹೋಗ್ತಾ ಇದೆ ನೋಡಿ. ಇವತ್ತು ಹೆಸರಿಡ್ತಾನೆ. ಹೊಸ ಸಂಶೋಧನೆ ಮಾಡಿದಾಗ ಅದಕ್ಕೊಂದು ಹೆಸರಿಡ್ತಾ ಇದ್ದಾನೆ. ದೇವರು ಕೊಟ್ಟಿರುವಂತ ಗುಣಗಳನ್ನ ಸೈತಾನನು ತೆಗಿಲಿಕ್ಕಾಗಲ್ಲ, ಅವುಗಳನ್ನ ಭ್ರಷ್ಟ ಮಾಡಬಹುದು. ಹೆಸರಿಡುವಂತ ಜ್ಞಾನವನ್ನ ದೇವರ ಆತ್ಮನು ಕೊಟ್ಟ. ವಿಜ್ಞಾನಿಗಳು ತಾವು ಸಂಶೋಧನೆ ಮಾಡಿದ್ದಕ್ಕೆ ಉತ್ತಮವಾದ ಹೆಸರು ಕೊಡ್ತಾರೆ. ಅದೇ ಗುಣ ಸೈತಾನನ ಕೈಯಲ್ಲಿ ಹೋಗುವಾಗ ಅದೇ ಶರೀರ ಭಾವ, ಆತ್ಮಭಾವ. ಅದೇ ಗುಣ ಶರೀರ ಭಾವದಲ್ಲಿ ಹೋಗುವಾಗ ಏನಾಗ್ತಾ ಇದೆ ನೋಡಿ, ಸೈತಾನನು ದೇವರಿಂದ ಬಂದಿರುವಂತಹ ಗುಣವನ್ನ ಭ್ರಷ್ಟ ಮಾಡಿ ಒಬ್ಬರಿಗೆ ಮನಸ್ಸು ನೋವಾಗುವಂತ ಹೆಸರನ್ನು ಇಡುವಂತೆ ಪ್ರೇರೇಪಿಸ್ತಾ ಇದ್ದಾನೆ. ಸೈತಾನನಿಗೆ ಚೆನ್ನಾಗಿ ಗೊತ್ತು, ದೇವರು ನಿನಗೆ ಕೊಟ್ಟಿರುವಂತ ವರಗಳನ್ನ ಆತನ ಕದ್ದುಕೊಳ್ಳಿಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಅವುಗಳನ್ನ ಕೆಡಿಸ್ಲಿಕ್ಕೆ ನೋಡ್ತಾನೆ, ಅವುಗಳನ್ನ ಭ್ರಷ್ಟವನ್ನ ಮಾಡ್ತಾನೆ. Devil knows he cannot steal the gift that God has given you, so he will not try to steal it, but he will try to pollute it, corrupt it. ಕೇಳ್ತಾ ಇದ್ದೀರಾ ಅನ್ಕೊಳ್ತೀನಿ. ಆಮೇನ್, ಆಮೇನ್. ಯಾರು ಮೊದಲು ಬಂದ್ರು? ಯಾಕಂದ್ರೆ ಇವನ್ ಗ್ಲಾಸು ಖಾಲಿ ಐತೆ. ಇವನು ಬಲಹೀನ ಅಂತಲ್ಲ. ಇವನ್ ಯಾಕೆ ಲೇಟ್ ಬಂದ? ಯಾಕಂದ್ರೆ ಇವನ್ ಗ್ಲಾಸಲ್ಲಿ ನೀರು ತುಂಬೈತೆ. ಇವನಿಗೆ ಏನನ್ನಾದ್ರೂ ರಕ್ಷಿಸ್ಕೊಳ್ಬೇಕನ್ನೋಂಥ ಚಿಂತೆ ಇಲ್ಲ. ಇವನಿಗೆ ಇದನ್ನ ಬೀಳದಂತೆ ರಕ್ಷಿಸ್ಕೊಂಡು ಬರ್ಬೇಕನ್ನೋಂಥ ಚಿಂತೆ ಇದೆ. ಅರ್ಥ ಆಗ್ತದೆ ಅಂತ ನಿನಗೆ ಅರ್ಥ ಆಗ್ತಾ ಇದೆ? ಯಾರಿಗೆ ನನಗೆ ಕೊಟ್ಟಲ್ಪಟ್ಟಿರುವಂಥ ದೇವರ ಆತ್ಮನನ್ನ ಕಳ್ಕೊಳ್ಬಾರ್ದಂತ ಚಿಂತೆ ಇರ್ತದೋ ಅವನ ಕಣ್ಣು ಹೋಗಿ ಬರೋವರೆಗೂ ನೀರಿನ ಮೇಲೆ ಇತ್ತು. ನೋಡಿದ್ರ? ಯಾಕೆ ಗೊತ್ತಾ? ಅವನಿಗೆ ಚಿಂತೆ ಇದೆ, ನಾನು ಇದನ್ನು ಕಳ್ಕೊಳ್ಬಾರ್ದಂತ. ದೇವರ ಆತ್ಮ ನಿನ್ನಲ್ಲಿ ಇರೋದಾಗಿದ್ರೆ ನಿನ್ನ ದೃಷ್ಟಿ ಅವನ ಮೇಲೆ ಇರ್ತದೆ. ಅವನೇನು ಹೇಳ್ತಾನೆ, ಇವನೇನು ಮಾಡ್ತಾನೆ ಅಂತಲ್ಲ. ಖಾಲಿ ಇರೋರು ನೋಡಿ ನಗತಾ ಬಿಂದಾಸ್ ಎಲ್ಲದನ್ನು ನೋಡ್ಕೊಂಡು ತೋಡೋಕೆ ಬಂದ. ಅವನು ಏನು ಚಿಂತೆನೇ ಇಲ್ಲ. ಯಾಕೆ? ದೇವರ ಆತ್ಮನೇ ಇಲ್ಲ ಅಂದ್ರೆ ಏನು ಚಿಂತೆ? ಕೇಳ್ತಾ ಇದ್ದೀರಾ? ದೇವರ ಆತ್ಮನೇ ಇಲ್ಲದೆ ಹೋದ್ರೆ ಬೇಕಾದ್ ಮಾಡ್ಬೋದು ನೀನು. ಆದ್ರೆ ನೀನು ನಾಜೂಕಾಗಿರ್ಬೇಕಾದಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂದ್ರೆ, ನಿನ್ನ ಪಾತ್ರೆ ಬರಿದಾದ ಪಾತ್ರೆ ಅಲ್ಲ, ನಿನ್ನ ಪಾತ್ರೆ ದೇವರ ಆತ್ಮನಿಂದ ತುಂಬಿರುವಂತ ಪಾತ್ರೆ. ಆಮೇನ್, ಆಮೇನ್. ಸುಮ್ಮನೆ ಕೈ ಆಡಿಸ್ತಾ ಇಲ್ಲ, ಪ್ರವಾದಿಸ್ತಾ ಇದ್ದೀನಿ. ಕೇಳ್ತಾ ಇದ್ದೀರಾ? ಯಾರ ಪಾತ್ರೆ ಖಾಲಿ ಇದೆಯೋ ಅವ್ರಿಗೆ ಏನು ಮಾತಾಡ್ತಾರೆ ಅಂತ ಅದ್ರ ಬಗ್ಗೆ ಚಿಂತೆನೇ. ಯಾಕಂದ್ರೆ ಕಳೆದುಕೊಳ್ಳಿಕ್ಕೆ ಏನು ಇಲ್ಲ ಅವ್ರಿಗೆ. ಆದರೆ ಯಾವ ಪಾತ್ರೆ ದೇವರ ಆತ್ಮನ ತುಂಬಿಸಲ್ಪಟ್ಟಿದೆಯೋ ತನ್ನ ಮಾತುಗಳ ಬಗ್ಗೆ ನಿಗಾ ವಹಿಸ್ತಾನೆ. ಇಲ್ಲದೆ ಹೋದ್ರೆ ದೇವರ ಆತ್ಮನು ಲೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾನೆ.
ಯಾವನಿಗೆ ತನ್ನ ಪಾತ್ರೆ ಬಗ್ಗೆ ಚಿಂತನೆ ಇಲ್ವೋ ಅವನು ಬೇರೆಯವ್ರ ಬಗ್ಗೆ ಆಡೋದ್ರಲ್ಲಿ ಚಿಂತನೆ ಮಾಡಲ್ಲ. ಯಾಕಂದ್ರೆ ಕಳ್ಕೊಳ್ಳಿಕ್ಕೆ ಏನೂ ಇಲ್ಲ ನೋಡಿ, ಅವನಿಗೆ ಆಗಲೇ ಅವನ ಪಾತ್ರೆ ಖಾಲಿಯಾಗಿಬಿಟ್ಟಿದೆ, ಅವನ ಜೀವನದಲ್ಲಿ ಏನೂ ಸಿಕ್ಕಲ್ಲ. ಆದರೆ ಯಾವನ ಪಾತ್ರೆಯನ್ನು ದೇವರ ಆತ್ಮನಿಂದ ತುಂಬಿಸಲ್ಪಟ್ಟಿದೆಯೋ ಅವನು ನಿಗಾ ವಹಿಸ್ತಾನೆ. ಯಾಕಂದ್ರೆ ಅವನು ಗೊತ್ತು, ನನ್ನಲ್ಲಿರುವಂಥ ದೇವರ ಆತ್ಮನಿಗೆ ನಾನು ನೋವನ್ನು ಮಾಡಬಾರ್ದು, ಅದನ್ನು ನಾನು ಕಳ್ಕೊಳ್ಬಾರ್ದಂತಾನೆ. ವಿನ್ನಿಂಗ್ ದ ರೇಸ್ ಇಸ್ ನಾಟ್ ಇಂಪಾರ್ಟೆಂಟ್. ಈ ಓಟವನ್ನು ಗೆಲ್ಲೋದು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ, ಸುರಕ್ಷಿತವಾಗಿ ಇಲ್ಲಿ ಬಂದು ಮುಟ್ಟೋದು ಇಂಪಾರ್ಟೆಂಟ್ ಆಗಿದ್ದ ಆತನಿಗೆ. ಭೂಮಿ ಮೇಲಿರುವಂಥ ಓಟಗಳನ್ನು ಗೆಲ್ಲೋದು ನಿನ್ನ ಮುಖ್ಯ ಧ್ಯೇಯವಲ್ಲ, ಓಟವನ್ನು ಓಡೋದು ಮುಖ್ಯ ಧ್ಯೇಯವಲ್ಲ. ದೇವರು ಕೊಟ್ಟಿರುವಂಥ ಕೃಪೆಯನ್ನು ಕಾದುಕೊಳ್ಳುವಂಥದ್ದು ನಿನ್ನ ಮುಖ್ಯ ಧ್ಯೇಯವಾಗಿದೆ. ಇವರು ಒಬ್ರು ಓಡುವಾಗ ಜನ ಅಲ್ಲಿ ನಗ್ತಾ ಇದ್ರು, ಮಾತಾಡ್ತಾ ಇದ್ರು. ಇವನು ಅದಕ್ಕೆ ಪ್ರತಿಕ್ರಿಯಿಸಿ ನಗ್ತಾ ಇದ್ದ. ಇದ್ರ ಮುಂದೆ ನಗುನು ಕಾಣ್ತಾ ಇರಲಿಲ್ಲ, ಯಾಕಂದ್ರೆ ಅವ್ರು ನಗೋದು ಇವನಿಗೆ ಕಾಣ್ತಾ ಇರಲಿಲ್ಲ. ಯಾಕಂದ್ರೆ ಅವನ ದೃಷ್ಟಿ ತುಂಬಿದಂಥ ಪಾತ್ರೆ ಮೇಲಿತ್ತು. ಜನ ನಿನ್ನ ಬಗ್ಗೆ ಏನು ಮಾತಾಡ್ತಾರೋ ನೀನು ಚಿಂತೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ನಿನ್ನ ಪಾತ್ರೆ ಖಾಲಿ ಇರೋದಾಗಿದ್ರೆ ನೀನು ದಂಡನೆರಿಸುವಂಥ ಗಂಟೆ ಅಂತ ಅವ್ರು ಮಾತಾಡಿದ್ದಕ್ಕೆಲ್ಲ ಉತ್ತರ ಕೊಡ್ತಾ ಅಡ್ಡಾಡ್ತೀಯ. ಆದರೆ ನಿನ್ನ ಪಾತ್ರೆ ತುಂಬಿರೋದಾಗಿದ್ರೆ ಅದನ್ನು ಕಾದ್ಕೊಳ್ಳೋದಕ್ಕೆ ನಿನ್ನ ದೃಷ್ಟಿ ನಿನ್ನ ಪಾತ್ರೆ ಮೇಲೆ ಇರ್ತದೆ. ಜನ ನಿನ್ನ ನೋಡಿ ನಗ್ತಾ ಇದ್ದಾರಾ ಅಥವಾ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರಾ ಅನ್ನೋ ಚಿಂತೆನೂ ನಿನಗೆ ಕಾಡಲ್ಲ. ಯಾಕಂದ್ರೆ ನಿನ್ನ ದೃಷ್ಟಿ ನಿನ್ನ ತುಂಬಿದಂಥ ಪಾತ್ರೆಯ ಮೇಲೆ. ಯಾಕಂದ್ರೆ ನೀನು ಖಾಲಿಯಾದ ಪಾತ್ರೆ ಎಲ್ಲ ತುಂಬಿದಂಥ ಪಾತ್ರೆಯಾಗಿದ್ದೀಯಾ. ನೀನು ಆಯಲ್ಪಟ್ಟ ಪಾತ್ರೆಯಾಗಿದ್ದೀಯಾ, ಶುದ್ಧೀಕರಿಸಲ್ಪಟ್ಟಂತ ಪಾತ್ರೆಯಾಗಿದ್ದ. ಯಾವನಲ್ಲಿ ಆದರೂ ಕ್ರಿಸ್ತನ ಆತ್ಮನು ಇಲ್ಲದೆ ಹೋದ್ರೆ ಅವನು ಕ್ರಿಸ್ತನವನು ಅಲ್ಲವೇ ಅಲ್ಲ. ಅರ್ಥ ಆಗ್ತಾ ಇದೆಯಾ? ಯಾಕೆ ನಮ್ಮ ಮಕ್ಕಳು ವ್ಯತಿರಿಕ್ತವಾದ ಮಕ್ಕಳು? ಯಾಕೆ ನಮ್ಮ ಕುಟುಂಬಗಳು ವ್ಯತಿರಿಕ್ತವಾದ ಕುಟುಂಬಗಳು? ಯಾಕಂದ್ರೆ ಈ ಲೋಕದಂತೆ ನಮ್ಮ ಪಾತ್ರೆಗಳು ಬರಿದಾದ ಪಾತ್ರೆಗಳಲ್ಲ, ಆದರೆ ಪರಲೋಕದ ಆತ್ಮನಿಂದ ತುಂಬಿಸಲ್ಪಟ್ಟಿರುವಂಥ ಕ್ರಿಸ್ತನ ಆತ್ಮನಿಂದ ತುಂಬಿದಂಥ ಪಾತ್ರೆಗಳಾಗಿ ದೇವರು ನಮ್ಮನ್ನು ಬದಲಾಯಿಸಿದ್ದಾನೆ. ಯಾವ ರೀತಿಯಾಗಿ ನಾನು ನೀರನ್ನು ಚೆಲ್ಲಬಾರ್ದಂತ ಅಂತ ಹೇಳಿದಾಗ ಅವನ ಕೈ ನಡುಕ್ತಾ ಇತ್ತು ನೋಡಿ. ನಾನೇನು ಅವನ ಯಜಮಾನ, ನಾನೇನು ಇಲ್ಲಿ ಒಂದು ಬೆತ್ತ ತಗೊಂಡು ನಿಂತ್ಕೊಂಡಿದ್ದೀನ? ಇಲ್ಲ. ಮನಸ್ಸಲ್ಲಿ ಬರುವಂಥ ಭಾವನೆ ನೋಡಿ ಕೈ ನಡಗಲಿಕ್ಕೆ ಸ್ಟಾರ್ಟ್ ಆಯಿತು. ಅದೇ ಭಾರ, ಅದೇ ಭಯ ಪವಿತ್ರಾತ್ಮನ ಪರವಾಗಿ ನಾನು ಅದನ್ನು ನೋಯಿಸಬಾರ್ದೆಂಬುದಾಗಿ ನಡುಗುವಂಥ ಭಯ ನಮ್ಮಲ್ಲಿರುವುದಾಗಿದ್ರೆ ನಾವು ರಕ್ಷಣೆಯನ್ನು ಕಳೆದುಕೊಳ್ಳೋದೇ ಇಲ್ಲ. ಇಫ್ ವಿ ಕ್ಯಾನ್ ಮೇಂಟೈನ್ ದಟ್ ಫಿಯರ್, ವಿಲ್ ನೆವರ್ ಲೂಸ್ ಇಟ್. ಎಷ್ಟು ಚೆನ್ನಾಗಿ ನಮ್ಮ ಕಣ್ಣು ಮುಂದೆನೇ ಇದು ಕಂಡು ಬರ್ತದೆ ನೋಡಿ. ಆತನು ಯಾವುದೇ ನಿಶ್ಚಿಂತೆಯಿಂದ ಓಡೋಗ್ಬಿಟ್ಟ. ಅಯ್ಯ, ದೇವರ ಆತ್ಮನ ಭಯ ಇಲ್ಲದೆ ಹೋದ್ರೆ ನಿಶ್ಚಿಂತೆಗೆ ಜೀವಿಸ್ಬಿಡ್ತೀಯಾ, ಬೇಕಾದನ್ನು ಮಾತಾಡ್ತೀಯಾ, ಬೇಕಾದನ್ನು ನುಡಿತೀಯಾ, ಬೇಕಾದಾಗ ಬದುಕ್ಬಿಡ್ತೀಯಾ. ಆದ್ರೆ ನೆನಪಿರಲಿ, ಪಾತ್ರೆ ಖಾಲಿ. ಆದ್ರೆ ಅದೇ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟವನು ಜಾಗರೂಕನಾಗಿರ್ತೀಯ. ಹೋಗುವಾಗೆಲ್ಲ ಅದನ್ನೇ ನೋಡ್ತಾ ಇದ್ದಾನೆ, ಅದನ್ನೇ ಧ್ಯಾನದಿಂದ ತೆಗೆದುಕೊಂಡು ಬರ್ತಾ ಇದ್ದಾನೆ. ಒಂದು ನೀರು ಕೆಳಗಡೆ ಬೀಳದಂತೆ ಕೆಳಗಡೆ ಕೈಯನ್ನು ಹಿಡ್ಕೊಂಡಿದ್ದಾನೆ. ಪಕ್ಕದಲ್ಲಿ ಎಲ್ಲರೂ ನಗ್ತಾ ಇದ್ದಾರೆ. ಯಾಕೆ ನಗ್ತಾ ಇದ್ದಾರೆ ಅಂತ ನೋಡ್ಲಿಕ್ಕೆ ಅವನ ಹತ್ರ ಸಮಯ ಇಲ್ಲ. ಯಾರಾದ್ರೂ ಹೇಳಿ, ನನಗೆ ಸಮಯವಿಲ್ಲ. ಕರ್ತನ ಆತ್ಮನಿಂದ ತುಂಬಿಸಲ್ಪಟ್ಟು ಓಡು ಹೋಗುವಾಗ ಆತನ ಗುರಿಯತ್ತ ನಾವು ಚಲಿಸ್ತಾ ಇರುವಾಗ ನಮಗೆ ಸಮಯ ಇಲ್ಲ. ಎದೆ ಬೊಗ್ಗಿದವನಾಗಿ ನನ್ನ ಮುಂದೆ ಇಡಲ್ಪಟ್ಟಿರುವಂತ ಗುರಿಯತ್ತ ನಾನು ಓಡುವವನಾಗಿದ್ದಾನೆ ಎಂಬುದಾಗಿ ಹೇಳುವಂತ ಅಪೊಸ್ತಲನಾದಂತ ಪೌಲನಂತೆ ನನಗೆ ಎಡಗಡೆ ಆಗಲಿ ಬಲಗಡೆ ಆಗಲಿ ನೋಡುವಕ್ಕೆ ಸಮಯ ಇಲ್ಲ. ಎದೆ ಬೊಗ್ಗಿದವನಾಗಿ ಕ್ರಿಸ್ತನಲ್ಲಿ ನನಗಿಟ್ಟಿರುವಂತ ಗುರಿಯತ್ತ ನಾನು ಓಡುವವನಾಗಿದ್ದೇನೆ. ಹುಚ್ಚನಾದೆನು ನಾನು. ಆಮೇನ್. ಯಾವನಲ್ಲಾದರೂ ಕ್ರಿಸ್ತನ ಆತ್ಮನು ಇಲ್ಲದೆ ಹೋದ್ರೆ ಅವನು ಕ್ರಿಸ್ತನವನಲ್ಲ. ಒಂದು ವೇಳೆ ಕ್ರಿಸ್ತನ ಆತ್ಮನ ಆತನಲ್ಲಿ ಇರುವುದಾಗಿದ್ರೆ ಆತನ ಧ್ಯಾನ, ಆತನ ಮನಸ್ಸು ಆ ಒಂದು ಆತ್ಮನ ಮೇಲೆ ಕೇಂದ್ರೀಕೃತವಾಗಿರ್ತದೆ. ಆತನೇನು ಹೇಳ್ತಾನೋ ಅದನ್ನು ನಾವು ಲಕ್ಷ್ಯ ಕೊಡ್ತಾ ಇರ್ತೀವಿ. ಆತನೇನು ನುಡಿತಾ ಇದ್ದಾನೋ ಅದನ್ನು ನಾವು ಸ್ವೀಕರಿಸ್ಕೊಳ್ತಾ ಇರ್ತೀವಿ. There is a gentle Holy Spirit in this place. ಈ ಸ್ಥಳದಲ್ಲಿ ಮೃದುವಾಗಿರುವಂಥ ದೇವರ ಆತ್ಮನ ಚಲಿಸ್ತಾ ಇದ್ದಾನೆ. ನಾನು ಹೇಳ್ತೀನಿ, ಒಬ್ಬೊಬ್ಬರ ಹೃದಯಗಳನ್ನು ಆತನ ಬದಲಾಯಿಸ್ತಾ ಇದ್ದಾನೆ. ಆತನಿಗೆ ಅರ್ಪಿಸ್ಕೊಡಿ. ನಾನು ಯೇಸುವನ್ನು ನಂಬಿದ್ದೀನಿ ಅಂತ ಹೇಳುವವರಿಗೆ ಈ ವಚನವನ್ನು ಜ್ಞಾಪಕ ಮಾಡಿಕೊಡ್ತಾ ಇದ್ದೀನಿ. ಕ್ರಿಸ್ತ ಯೇಸುವನ್ನು ನಂಬಿದ ನಂತರ ಯಾವನಾದರೂ ಕ್ರಿಸ್ತನ ಆತ್ಮನಾದಂಥ ಪವಿತ್ರಾತ್ಮನನ್ನು ಸ್ವೀಕರಿಸಿಕೊಳ್ಳದೆ ಹೋದ್ರೆ ಅವರು ಕ್ರಿಸ್ತನವರಲ್ಲ. 2 ಕೊರಿಂಥ 5ನೇ ಅಧ್ಯಾಯ ಓದಲಿಕ್ಕೆ ಪ್ರಾರಂಭ ಮಾಡ್ತೀನಿ, ದಯವಿಟ್ಟು ಕೇಳಿ. ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು, ಒಂದು ನಿಮಿಷ ನನ್ನನ್ನು ನೋಡ್ತೀರಾ? ಗುಡಾರ ಅನ್ನುವಂಥ ಶಬ್ದ ಕನ್ನಡದಲ್ಲಿ ಉಪಯೋಗಿಸಲ್ಪಟ್ಟಿದೆ. ಗುಡಾರ ಇಂಗ್ಲಿಷ್ ಅಲ್ಲಿ ಟೆಂಟ್ ಅಂತ ಯೂಸ್ ಮಾಡಲ್ಪಟ್ಟಿದೆ. ಭೂಮಿಯ ಮೇಲಿರುವ ನಮ್ಮ ಮನೆ
ಮೊದ್ಲೇನಂತಾನೆ? ಭೂಮಿಯ ಮೇಲಿರುವಂತ ನಮ್ಮ ಮನೆ. ಮನೆ ಅಂದ್ರೆ ಹಿಂಗೆ ಇಟ್ಟಿಗೆ ಸಿಮೆಂಟ್ ಇಟ್ಟು ಕಟ್ಟಿರೋದು. ನಂತರ ಏನಂತಾನೆ? ಭೂಮಿಯ ಮೇಲಿರುವಂತ ನಮ್ಮ ಮನೆ ಅಂದರೆ ದೇಹವೆಂಬ ಗುಡಾರ. ದೇಹವೆಂಬ ಮನೆ ಅಂತ ಬರಿತಾ ಇಲ್ಲ ನೋಡಿ. ಮತ್ತೆ ಎಷ್ಟು ಜನ ಇದಕ್ಕೆ ಧ್ಯಾನ ಕೊಟ್ಟಿದ್ದೀರಾ? ವಚನವನ್ನ ಓದುವಾಗ ಅದಕ್ಕೆ ಮೈ ತುಂಬಾ ಧ್ಯಾನ ಕೊಟ್ಟು ಓದ್ಬೇಕು. ಅದಕ್ಕೆ ಏಕಾಂತದಲ್ಲಿ ಓದ್ಬೇಕಂತ ಹೇಳೋದು. ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ದೇಹವೆಂಬ ಗುಡಾರವು. ಮನೆ ಅಂದ್ರೆ ಸಿಮೆಂಟ್ ಇಟ್ಟಿಂಗ್ ಅಂತ ಕಟ್ಟಿ ಡೆಕೋರೇಷನ್ ಮಾಡಿ ಗಟ್ಟುಮುಟ್ಟಾಗಿರುವಂತ ಮನೆ. ಆದ್ರೆ ಗುಡಾರ ಅಂದ್ರೆ ಕೆಲಸ ತೀರಿದ ನಂತರ, ಕೆಲಸ ತೀರಿದ ನಂತರ ಕಿತ್ಕೊಂಡು ಹೋಗುವಂಥದ್ದು ಅಲ್ವಾ? ಆಮೇನ್. ಭೂಮಿಯ ಮೇಲಿರುವಂತ ಮನೆ, ಭೂಮಿಯ ಮೇಲೆ ಇರುವಂತ ಮನೆ ಅಂದ್ರೆ ಭ್ರಮೆ. ಆದ್ರೆ ಅಸ್ತಿತ್ವ ನಿಜವಾದದ್ದೇನೆಂದ್ರೆ ಗುಡಾರ. ಅಯ್ಯ ಹುಚ್ಚ, ಪೌಲನು ಇಂಡೈರೆಕ್ಟ್ ಆಗಿ ಏನ್ ಬರಿತಾ ಇದ್ದಾನಂದ್ರೆ, ಭೂಮಿ ಮೇಲೆ ನಿನ್ನ ಶರೀರವನ್ನ ಮನೆ ಅಂತ ತಿಳ್ಕೊಂಡ್ ಬಿಟ್ಟಿದ್ದೀಯಾ ನೀನು, ಅದು ಗುಡಾರ. ಗುಡಾರಕ್ಕೆ ಒಂದು ಬ್ಲೇಡ್ ಹತ್ತಿದ್ರೆ ಹರಿದೋಗುತ್ತೆ. ಗುಡಾರಕ್ಕೆ ಒಂದು ಗಾಳಿ ಬಂದ್ರೆ ಕಿತ್ಕೊಂಡು ಹೋಗುತ್ತೆ. ಅಷ್ಟೇ ನಿನ್ನ ಶರೀರ. ಅದನ್ನ ಮನೆ ಅನ್ನುವಂತ ಭ್ರಮೆಯಲ್ಲಿ ಇರಬೇಡ. ಮನೆಗೆ ಬಿರುಗಾಳಿ ಬಡಿದ್ರು ಬೀಳಲ್ಲ. ಅರೆ, ಗುಡಾರಕ್ಕೆ ಒಂದು ಚಿಕ್ಕ ಗಾಳಿ ಬಲವಾಗಿ ಬಂದ್ಬಿಟ್ರೆ ಕಿತ್ಕೊಂಡು ಬಿಡುತ್ತೆ. ಹಂಗೆ ನಿನ್ನ ಶರೀರ. ಯಾರಿಗಾದ್ರೂ ಅರ್ಥ ಆಗ್ತಾ ಇರೋದಾಗಿದ್ರೆ ಆಮೇಲೆ ನಿಮ್ದಾಗ ಹೇಳ್ತಾರ? ಭೂಮಿಯ ಮೇಲಿರುವಂತ ನಮ್ಮ ಮನೆಯು ಅಂದರೆ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು. ಇಲ್ಲಿ ಒಂದು ಬಹಳ ಮಧುರವಾದ ಒಂದು ಸಂಗತಿಯನ್ನು ಕೊನೆಗೆ ನಾನು ನಿಮ್ ಧ್ಯಾನಕ್ಕೆ ತರ್ಲಿಕ್ಕಿದ್ದೀನಿ. ಅದನ್ನ ಧ್ಯಾನ ಕೊಡಿ. ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು. ಮನೆ, ಗುಡಾರ, ಕಟ್ಟಡ. ಧ್ಯಾನ ಕೊಟ್ಟಿದ್ರೆ 3 ಶಬ್ದಗಳನ್ನ ಅಂಡರ್ಲೈನ್ ಮಾಡ್ಕೊಂಡ್ಬಿಡಿ. ಮನೆ ನಿನ್ನ ಭ್ರಮೆ, ಗುಡಾರ ನಿನ್ನ ಸತ್ಯ, ಕಟ್ಟಡ ನಿನ್ನ ಅಂತ್ಯ, ಗುರಿ. ಕಟ್ಟಡ ಅಂದ್ರೆ ಅಲಗಾಡಲಾರದ್ದು. ಮನೆ ಅಂದ್ರೆ 2 ಅಥವಾ 3 ರೂಮಿನದು. ಕಟ್ಟಡ ಅಂದ್ರೆ ಅಸಂಖ್ಯವಾದ ರೂಮ್ಗಳಿರೋದು. ಮನೆಯನ್ನ ಅಂಟಿಕೊಳ್ಬೇಡ, ಗುಡಾರವನ್ನ, ಈ ಶರೀರವನ್ನ ಅಂಟಿಕೊಳ್ಬೇಡ. ಯಾಕಂದ್ರೆ ಅದರ ಹಕ್ಕಿಕತ್ತು, ಅದರ ಸತ್ಯ ಬರೀ ಗುಡಾರವೇ. ಆದ್ರೆ ಒಂದು ಕಟ್ಟಡ ನಿನಗೋಸ್ಕರ ಇಡಲ್ಪಟ್ಟಿದೆ. ಇಲ್ಲಿ ಧ್ಯಾನ ಕೊಡಿ. ಎದರ ಬಗ್ಗೆ ಮಾತಾಡ್ತಾ ಇದೆ? ಇದು ಶರೀರದ ಬಗ್ಗೆ ಮಾತಾಡ್ತಾ ಇದೆ ಅಲ್ವಾ? ಇದು ಸ್ವಲ್ಪ ಆಳವಾದದ್ದು. ಧ್ಯಾನ ಕೊಟ್ರೆ ಅರ್ಥ ಆಗೋದು. ಶರೀರಕ್ಕೆ ಮನೆ, ಆದ್ರೆ ನಿಜವಾಗಿ ಅದು ಗುಡಾರ. ಆದ್ರೆ ಇದು ಬೀಳುತ್ತಂತೆ. ಅದಕ್ಕೋಸ್ಕರ ನಿನ್ನನ್ನ ಮತ್ತೆ ತುಂಬಿಕೊಳ್ಳೋದಕ್ಕೆ ಅಥವಾ ನಿನ್ನ ಮೇಲೆ ಹೊದಿಸ್ಲಿಕ್ಕೆ ಪರಲೋಕದಲ್ಲಿ ದೇವರು ಒಂದು ಕಟ್ಟಡವನ್ನ ಇಟ್ಟಿದ್ದಾನೆ. ಕಟ್ಟಡ ಅಂದ್ರೆ ಮತ್ತೆ ಈ ಕಟ್ಟಡ ನೋಡ್ಬೇಡ್ರಿ. ಮನೆ ಅಂದ್ರೆ ನಿಮ್ ಬಗ್ಗೆ ಮಾತಾಡ್ತಾನೆ. ಅಂದ್ರೆ ಭೂಮಿ ಮೇಲೆ ನಿನಗೊಂದು ಶರೀರ ಕೊಡಲ್ಪಟ್ಟಿದೆ. ಈ ಶರೀರ ಬಿದ್ದು ಹೋಗುತ್ತೆ, ಚಿಂತೆ ಮಾಡಬೇಡ. ಪರಲೋಕದಲ್ಲಿ ಇನ್ನೊಂದು ಶರೀರ ನಿನಗೋಸ್ಕರ ಸಿದ್ಧ ಆಗಿದೆ. ಅಂದ್ರೆ ನೀನು ಇಲ್ಲಿ ಕೂತ್ಕೊಂಡಿರುವಾಗ ಅಲ್ಲಿ ಒಂದು ಶರೀರ ನಿನಗೋಸ್ಕರ ಮ್ಯಾನುಫ್ಯಾಕ್ಚರ್ ಆಗಿದೆ, ತಯಾರಾಗ್ತಾ ಇದೆ. ಅಯ್ಯ, ಇಲ್ಲಿ ನನ್ನ ಕೂದಲು ಉದುರುತ್ತೆ, ಅಲ್ಲಿ ಉದುರಲ್ಲ. ಯಾರಿಗಾದ್ರೂ ಅರ್ಥ ಆಗ್ತಾ ಇದೆ? ಯಾಕಂದ್ರೆ ಮನೆ ಪೇಂಟ್ ಕಿತ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಒಂದು ದೇವರು ನಿನಗೋಸ್ಕರ ಇನ್ನೊಂದು ಶರೀರವನ್ನು ಸಿದ್ಧ ಮಾಡಿದಾನಂತೆ. ಇನ್ನೊಂದು ಶರೀರವನ್ನ ನಿನಗೋಸ್ಕರ ಇಟ್ಟಿದ್ದಾನೆ. ಇದನ್ನ ಬಿಡ್ತೀವಿ, ಅದನ್ನ ಧರಿಸ್ಕೊಳ್ತೀವಿ. ಯಾರಿಗಾದ್ರೂ ಇದು ವ್ಯತ್ಯಾಸ ಅರ್ಥ ಆಗ್ತದೆಯಾ? ನನ್ನ ಜೊತೆಗೆ ಇನ್ನೂ ಇದ್ದೀರಾ? ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗೆ ಉಂಟು ಎಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆ ಆಗಿರದೆ, ಅದು ಕೈಯಿಂದ ಕಟ್ಟಿದ್ದಲ್ಲ. ಯಾಕಂದ್ರೆ ದೇವರು ನಿನ್ನನ್ನು ಕೈಯಿಂದ ಮಾಡಿದ. ನೋಡು, ಮನುಷ್ಯನನ್ನು ಮಣ್ಣಿನಿಂದ ಉಂಟು ಮಾಡಿ, ಬೆಳಕಿಗೆ ಬರೀ ವಾಯಿಂದ ಬೆಳಕಾಗ್ಲಿ ಅಂದ, ಕಾಯಿಪಲ್ಯಗೆ ಕಾಯಿಪಲ್ಯಗಳು ಹುಟ್ಟಿಕೊಳ್ಳಲಿ ಅಂದ, ಮನುಷ್ಯನಿಗೆ ಮನುಷ್ಯನು ಹುಟ್ಟಿಕೊಳ್ಳಲಿ ಅನ್ನಲಿಲ್ಲ. ತನ್ನ ಕೈಯಾರೆ ಮಣ್ಣಿನಿಂದ ತೊನ್ನ ಸ್ವರೂಪದಲ್ಲಿ ಉಂಟು ಮಾಡಿದ. ಅದಕ್ಕೆ ಇಷ್ಟು ನೀಟಾದ ಮೂಗು ನಿನಗೆ, ಅದಕ್ಕೆ ಇಷ್ಟು ನೀಟಾದ ಶರೀರ ನಿನಗೆ, ಅದಕ್ಕೆ ಇಷ್ಟು ನೀಟಾದ ಬುದ್ಧಿ, ಎಲ್ಲ ಸೃಷ್ಟಿಯನ್ನು ಆಳುವಂತ ಬುದ್ಧಿಯನ್ನು ದೇವರು ನಿನ್ನಲ್ಲಿಟ್ಟಿದ್ದಾನೆ. ಇದನ್ನು ನಂಬ್ತಾ ಇರೋರು ಯಾರಾದ್ರೂ ಆಮೇಲೆ ಎಂದಾಗ ಹೇಳ್ತೀರಾ? ಅದು ಕೈಯಿಂದ ಕಟ್ಟಿದಂಥ ಮನೆಯಾಗಿರದೆ, ಆದರೆ ಮುಂದೆ ಬರ್ಲಿಕ್ಕಿರುವಂಥ ದೇವರ ಸ್ಥಾನದಿಂದ ನಿನಗೋಸ್ಕರ ಇಡಲ್ಪಟ್ಟಂಥ ಶರೀರ ಅದು ಕೈಯಿಂದ ಮಾಡಿದ್ದಲ್ಲ. ಯಾಕೆ? ಕೈಯಿಂದ ಮಾಡಿದ್ದು ಮಣ್ಣಿಗೆ ಬಿದ್ದು ನಾಶವಾಗುತ್ತೆ.
ಆದರೆ ದೇವರ ಆತ್ಮನಿಂದ ಅದನ್ನ, ದೇವರ ಆತ್ಮನು ಯಾಕೆ ಅಂತ ಇದ್ದೀನಿ ಅಂತ ಬರ್ತಾ ಬರ್ತಾ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ. ಅದಕ್ಕೆ ಕೊನೆ ಎಂಬುದು ಇಲ್ಲ. ಆದರೆ ಒಂದು ಶರೀರ ಇದೆ, ಅದು ಕೈಯಿಂದ ಮಾಡಲ್ಪಟ್ಟದ್ದಲ್ಲ. ಅರ್ಥ ಮಾಡ್ಕೊಳ್ಳಿ. ಕೈಯಿಂದ ಮಾಡಲ್ಪಟ್ಟಿದ್ದಕ್ಕೆ ಚಶ್ಮಾ ಹತ್ತುತ್ತೆ, ಕೈಯಿಂದ ಮಾಡಲ್ಪಟ್ಟಿದ್ದಕ್ಕೆ ಗೋಳುಗುಂಡಾಗತ್ತೆ, ಕೈಯಿಂದ ಮಾಡಲ್ಪಟ್ಟಿದ್ದಕ್ಕೆ ಆಯಾಸ ಆಗುತ್ತೆ, ಕೈಯಿಂದ ಮಾಡಲ್ಪಟ್ಟದ್ದು ಒಂದಿನ ಸೋತೋಗುತ್ತೆ, ಕೈಯಿಂದ ಮಾಡಲ್ಪಟ್ಟದ್ದಕ್ಕೆ ನಿರಾಶೆ ಆಗುತ್ತೆ, ಕೈಯಿಂದ ಮಾಡಲ್ಪಟ್ಟಿದ್ದಕ್ಕೆ ದುಃಖ ಆಗುತ್ತೆ, ಕೈಯಿಂದ ಮಾಡಲ್ಪಟ್ಟದ್ದಕ್ಕೆ ವಿರಹ ಆಗುತ್ತೆ, ಕೈಯಿಂದ ಮಾಡಲ್ಪಟ್ಟಿದ್ದಕ್ಕೆ ಗೋಳು ಉಂಟಾಗುತ್ತೆ. ಆದರೆ ದೇವರು ನಿನಗೋಸ್ಕರ ಒಂದು ಶರೀರವನ್ನು ಸೃಷ್ಟಿ ಮಾಡಿದ್ದಾನೆ. ಕೈಯಿಂದ ಮಾಡಲ್ಪಟ್ಟದ್ದು ಹಳಿದಾಗುತ್ತೆ, ಆದರೆ ದೇವರು ನಿನಗೋಸ್ಕರ ಒಂದು ಶರೀರವನ್ನು ಸಿದ್ಧ ಮಾಡಿದ್ದಾನೆ. ಯಾರಾದ್ರೂ ಇಲ್ಲಿ ಅರ್ಥ ಆಗ್ತಾ ಇದೆಯಾ? ಬ್ಯೂಟಿಫುಲ್. ಏನಂತೆ ದೇಹದ ಮನೆಯಾಗ ನಾವು ಈಗಿನ ದೇಹದಲ್ಲಿರುವವರೆಗೂ, ನಾನು ನಿಮಗೋಸ್ಕರ ಓದ್ತಾ ಇದ್ದೆ ನೋಡಿ, ನಾವು ಈಗಿನ ದೇಹದಲ್ಲಿ ಇರುವವರೆಗೂ ನರಳುತ್ತೇವೆ. ಅನ್ನ ಇದ್ರೆ ರೊಟ್ಟಿ ಇಲ್ಲ, ರೊಟ್ಟಿ ಇದ್ರೆ ಅನ್ನ ಇಲ್ಲ, ಹಲ್ಲಿದ್ರೆ ಕಡ್ಲಿ ಇಲ್ಲ, ಕಡ್ಲಿ ಇದ್ರೆ ಹಲ್ಲಿಲ್ಲ ಅಂತ ನರಳಾಡ್ತೀವಿ. ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ಯಾರು ಕೇಳ್ತಾ ಇದ್ದೀರಾ? ಓ ದೇವರ ಆತ್ಮನ ಕೃಪೆ ಅಡಿಯಲ್ಲಿ ನಾನು ನಿಮಗೆ ನುಡಿತೀನಿ ಯೇಸುವಿನ ಹೆಸರಿನಲ್ಲಿ. ದೇವರ ದಯೆಯಡಿಯಲ್ಲಿ ಬರುವ ವರ್ಷ ನಿಮ್ಮಲ್ಲಿ ಒಬ್ಬರಾದರೂ ಔಷಧಿಗಳಿಗಾಗಿ, ಅಡ್ಮಿಟ್ಗಳಿಗಾಗಿ ಆಸ್ಪತ್ರೆಗೆ ಹೋಗದೇ ಇರಲಿ. ನಂಬುವರು ಅದನ್ನು ನಂಬಿಕೆಯಿಂದ ಸ್ವೀಕರಿಸ್ಕೊಳ್ರಿ. ನಂಬುವರು ಅದನ್ನು ನಂಬಿಕೆಯಿಂದ ಸ್ವೀಕರಿಸ್ಕೊಳ್ರಿ. ನಂಬುವರು ಅದನ್ನು ಧೈರ್ಯದಿಂದ ಸ್ವೀಕರಿಸ್ಕೊಳ್ರಿ. ಧೈರ್ಯದಿಂದ ಅದನ್ನು ನಿಮ್ಮ ಶರೀರ, ನಿಮ್ಮ ಆತ್ಮದಲ್ಲಿ ಅದನ್ನು ತುಂಬಿಸ್ಕೊಳ್ರಿ. ಯೇಸುವಿನ ಹೆಸರಿನಲ್ಲಿ ನಾನು ನುಡಿತೀನಿ, ದೇವರು ಬರುವ ವರ್ಷದಲ್ಲಿ ನಿಮ್ಮಲ್ಲಿ ಒಬ್ಬರನ್ನಾದರೂ ಬಿದ್ದು ಹೋಗದಂತೆ ಕಾಯಲಿ. ಯಾರಾದರೂ ಆಮೇಲೆ ನಿಮ್ದಾಗಿ ಅದನ್ನು ಧರಿಸಿಕೊಳ್ಳಿ. ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ಅಂದರೆ ಆ ದಿನದಲ್ಲಿ ಯಾವ ದಿನ? ದೇವರು ಆ ಶರೀರವನ್ನ ನಿನಗೆ ಒದಗಿಸುವುದಕ್ಕೆ ಅತಿ ಅಮೂಲ್ಯವಾದ ಸ್ಥಳಕ್ಕೆ ಶರೀರದಿಂದ ಮಾಡಿದಂತ, ಕೈಯಿಂದ ಮಾಡಿದಂತ ಒಂದು ಶರೀರ ಉಂಟು. ಇದಕ್ಕೆ ನಾನು ಅರ್ಥ ಆಗ್ತಾ ಇದೆ ಅಲ್ಲ? ಆಮೇನ್. ಆದ್ರೆ ಪರಲೋಕದಲ್ಲಿ ಒಬ್ಬ ವಿಪುಲ್ ಇದ್ದಾನೆ, ಈಗಲೇ ಇದ್ದಾನೆ ಆಲ್ರೆಡಿ. ಇಲ್ಲಿ ನಾವೇನ್ ಮಾಡ್ತೀವೋ ಅದೆಲ್ಲ ಅಲ್ಲಿ ಪ್ರಭಾವ ಬೀಳುತ್ತೆ. ಕೇಳ್ತಾ ಇದ್ದೀರಾ? ಯೋರ್ ಐಡೆಂಟಿಟಿ ಈಸ್ ಇನ್ ಹೆವನ್. ಅರ್ಥ ಆಗ್ತದೆ. ನೀನು ಪವಿತ್ರಾತ್ಮನನ್ನ ಕಾದುಕೊಳ್ಳೋದಕ್ಕೆ ಇಲ್ಲಿ ಕಷ್ಟಪಡಬೇಕಾಗ್ತದೆ. ಅಲ್ಲಿ ನಿನ್ನ ಪರಿಚಯ, ಯುವರ್ ಇಮೇಜ್, ಯುವರ್ ಶ್ಯಾಡೋ ಪರಲೋಕದಲ್ಲಿ. ಕೇಳ್ತಾ ಇದ್ದೀರಾ? ಯಾವಾಗಲೂ ಪವಿತ್ರಾತ್ಮನ ಸನ್ನಿಧಿಯಲ್ಲಿ ಇರೋದು. ಈಸ್ ಆಲ್ವೇಸ್. ಅದಕ್ಕೆ ಒಂದು ಸಾರಿ ಇಲ್ಲಿ ಕೋಪ ಬಂದ್ರು ಮತ್ತೊಂದು ಸಾರಿ ಕರುಣೆ ಬರ್ತದೆ ನೋಡಿ. ಯಾಕೆಂದ್ರೆ ಪರಲೋಕದಿಂದ ಹೊರಟ ಒಂದು ತರಂಗ, ದ ವೇವ್ ದಟ್ ಗ್ಲೋಸ್ ಫ್ರಮ್ ಹೆವನ್ ಕನ್ವಿನ್ಸಸ್ ಯು. ಯಾಕೆ ಗೊತ್ತಾ? ನಾನು ವಿಪುಲ್ ಬಗ್ಗೆ ಮಾತಾಡ್ತಾ ಇದ್ದಲ್ಲ, ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಸಂತೋಷನ್ ಮಾತೆ ಕೇಳೋದು. ನಾನು ಸತ್ಯ ನುಡಿತಾ ಇದ್ದೇನ? ಕರೆಕ್ಟ್ ಹೇಳ್ತಾ ಇದ್ದೇನೆ ನಾನು? ಎಷ್ಟೇ ಹೇಳಿ ನೀನು ಸಂತೋಷ್ಗೆ, ಇವನು ವಿಪುಲ್ ಅಲ್ಲ ಸಂತೋಷ್, ಎಷ್ಟೇ ಹೇಳಿ ಅವನಿಗೆ ಹೋಗಲ್ಲ. ಸಂತೋಷನ್ ಮಾತೆ ಕೇಳೋದು. ಅದಕ್ಕೆ ಅವನು ಅದಕ್ಕೆ ಸಂತೋಷ ಒಬ್ಬಂಟಿಗನಾದಾಗ, ಕರ್ತನ ಸನ್ನಿಧಿಯಲ್ಲಿ ಪವಿತ್ರಾತ್ಮನನ್ನ ಕಾದುಕೊಳ್ಳುವಾಗ ಒಳಗಡೆ ಅಂತರಂಗದಲ್ಲಿ ಒಂದು ನುಡಿ ಬರ್ತದೆ, ಕ್ಷಮಿಸು, ಬಿಟ್ಟು ಬೇಡ, ನಾನಿನ್ ಜೊತೆಗಿದ್ದೀನಲ್ಲ, ನಾನೇನ್ ಬಿಡೋದನೇ ಇಲ್ಲ. ಯಾಕೆಂದ್ರೆ ನಿನ್ನ ಪರಿಚಯ, ನಿನ್ನ ಒಂದು ಪ್ರತಿಬಿಂಬ ದೇವರಾತ್ಮನು ಪರಲೋಕದಲ್ಲಿ ಪ್ರತಿದಿನ ಅದನ್ನ ತನ್ನ ಕೈಯಿಂದಲ್ಲ, ತನ್ನ ಆತ್ಮನಿಂದ. ಯಾಕೆಂದ್ರೆ ಕೈಯಿಂದ ಮಾಡಿದ್ದು ಮಣ್ಣಲ್ಲಿ ಬೀಳುತ್ತೆ, ಆತ್ಮನಿಂದ ಮಾಡಿದ್ದು ನಿತ್ಯಕ್ಕೂ ಇರುತ್ತೆ.
ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್. ಅವನು ಯಾವಾಗ ಅದನ್ನಲ್ಲಿ ಸುಂದರವಾಗಿ ಮಾಡ್ತಾನೋ ಅವಾಗ ಭೂಮಿ ಮೇಲೆ ನಿನ್ನ ಮನಸ್ಸು ಬದಲಾಗುತ್ತೆ. ಯಾಕೆ? ನೀನು ಆ ಸಂತೋಷ ಹಾಗೆ ಬದಲಾಗ್ತಾ ಇದೀಯ. ಅವನು ಪರಲೋಕ ದೇಹಿಯು, ಎಷ್ಟಂದ್ರೆ ಇದು ಅರ್ಥ ಆಗ್ತಾ ಇದೆ? ಪರಲೋಕದಲ್ಲಿ ಒಬ್ಬ ಸಂತೋಷ ಇದಾನಲ್ಲ, ಪರಲೋಕ ದೇಹಿ, ನೀನು ಬರ್ಬೇಕಂತ ನಿನ್ನ ಮೇಲೆ ಇಳಿಬೇಕಂತ ಕಾಯ್ಕೊಂಡಿದ್ದಾನಲ್ಲ, ಅವನು ನಿನ್ನಂಗೆ ಆಗದನೇ ಇಲ್ಲ. ನಿನ್ನನ್ನ ಅವನಂಗೆ ಪವಿತ್ರಾತ್ಮನು ಮಾಡ್ತಾನೆ. ದೇವ ಸೇವಕರು ಸಹ ಪವಿತ್ರಾತ್ಮನಲ್ಲಿ ಬೆಳೀತಾ ಇದ್ದಾರೆ. ಯಾರು ಪರಿಪೂರ್ಣರಾಗಿ ಹುಟ್ಟಿ ಬಂದು ಬೋಧಕರಾದವರು ಅಲ್ಲ. ಎಷ್ಟು ಜನರಿಗೆ ಅರ್ಥ ಆಯ್ತು? ಅದಕ್ಕೋಸ್ಕರ ನೀನು 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 ನಾನು ಪಾಪಿ, ನಾನು ತಪ್ಪಿಸ್ತಸ್ತ, ನಾನು ಸರಿಯಾಗಿಲ್ಲ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡ. ಯಾಕಂದ್ರೆ ನಾನು ಸಹ ಪರಿಪೂರ್ಣನಾಗಿ ಹುಟ್ಟು ಬರಲಿಲ್ಲ. ಆದ್ರೆ ನಾನು ಒಂದು ವಿಷಯ ಹೇಳ್ತೀನಿ. ಪರಲೋಕದಲ್ಲಿ ದೇವರು ನಿನ್ನ ಸ್ವಾರೂಪ್ಯವನ್ನ ಎಷ್ಟು ಸುಂದರವಾಗಿ ನಿನ್ನ ಮೇಲೆ ಹೊದಿಸ್ಲಿಕ್ಕೆ ಅದನ್ನು ಸುಂದರವಾಗಿ ಮಾಡ್ತಾ ಇದ್ದಾನೋ, ಅಷ್ಟು ಪವಿತ್ರಾತ್ಮನ ಆ ಯೋಗ್ಯವಾದ ಶರೀರವನ್ನು ಹೊಂದಿಕೊಳ್ಳೋದಕ್ಕೆ ನಿನ್ನನ್ನು ಭೂಮಿ ಮೇಲೆ ನಿನ್ನನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಆ ಶರೀರವನ್ನು ಹೊಂದಿಕೊಳ್ಳೋದಕ್ಕೆ ನಿನ್ನನ್ನು ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾನೆ. ದೇವರಾತ್ಮನ ಸೇವೆ ಬರೀ ನಿನ್ನನ್ನು ಗುಣಪಡಿಸೋದಲ್ಲ, ಪವಿತ್ರಾತ್ಮನ ಸೇವೆ ಬರೀ ನಿನ್ನನ್ನು ಆಶೀರ್ವದಿಸೋದಲ್ಲ, ಪವಿತ್ರಾತ್ಮನ ಸೇವೆ ನಿನ್ನನ್ನು ಬರೀ ಬೆಳೆಸೋದಲ್ಲ. ಪವಿತ್ರಾತ್ಮನ ಸೇವೆ ಭೂಮಿ ಮೇಲೆ ಏನಪ್ಪ ಅಂದರೆ, ಪರಲೋಕದಲ್ಲಿ ನಿನಗೋಸ್ಕರ ಸೃಷ್ಟಿ ಮಾಡಲ್ಪಟ್ಟಿರುವಂಥ ಶರೀರಕ್ಕೆ ನಿನ್ನನ್ನು ಭೂಮಿ ಮೇಲೆ ಯೋಗ್ಯನನ್ನಾಗಿ ಮಾಡೋದು. ಆ ದಿನದಲ್ಲಿ ನಾವು ಇನ್ನೂ ದೇಹದಲ್ಲಿಯೇ ಇದ್ದರೆ, ಅಂದರೆ ದೇವರು ನೀನು ಸಾಯೋವರೆಗೂ ಕಾಯ್ತಲ್ಲ, ಅಂದರೆ ಕರ್ತನಷ್ಟೊಳಗಡೆ ಬಂದ್ಬಿಟ್ರೆ, ರ್ಯಾಪ್ಚರ್ ಆಗಿಬಿಟ್ರೆ, ನಾವು ಎತ್ತಲ್ಪಡೋದಾಗಿದ್ರೆ ಏನು ಹೇಳ್ತಾನೆ? ಈ ಗುಡಾರದಲ್ಲಿರುವವರಾದ ನಾವು ಇನ್ನೂ ದೇಹದಲ್ಲಿದ್ದರೆ ಆ ನಿವಾಸವನ್ನು ದೇಹದ ಮೇಲೆಯೇ ಧರಿಸಿಕೊಳ್ಳುವೆವು. ಈ ದೇಹ ಇರ್ತದೆ. ಒಂದು ವೇಳೆ ಯೇಸು ಸ್ವಾಮಿ ಬಂದ್ಬಿಟ್ರೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಜನರಿಗೆ ವ್ಯತ್ಯಾಸ ಅರ್ಥ ಆಗ್ತದೆ? ನಮಗಿಂತ ಮುಂಚೆ ಸತ್ತವರು ಆಲ್ರೆಡಿ ಪರಲೋಕದಲ್ಲಿ ಆ ದೇಹವನ್ನು ಹೊಂದ್ಕೊಂಡಿದ್ದಾರೆ. ಆದ್ರೆ ಯೇಸು ಸ್ವಾಮಿ ನಮ್ಮನ್ನು ಎತ್ತಿಕೊಳ್ಳಲಿಕ್ಕೆ ಬರೋವರೆಗೂ ಒಂದು ವೇಳೆ ನಾವಿನ್ನೂ ಸತ್ತಿಲ್ಲ, ಇವತ್ತು ರಾತ್ರಿನೇ ಯೇಸು ಸ್ವಾಮಿ ಬಂದ್ಬಿಟ್ರು ಅಂತ ಇಟ್ಕೊಳ್ಳಿ. ಅವಾಗ ನಾನು ಇನ್ನೂ ದೇಹನ ಬಿಟ್ಟಿಲ್ಲ ಅಂತ ಚಿಂತೆ ಮಾಡೋ ಅವಶ್ಯ ಇಲ್ಲ. ಯಾಕೆ? ಯೇಸು ಸ್ವಾಮಿ ಬರಿಗೈಯಿಂದ ಬರ್ತಾ ಇಲ್ಲ, ನಿಮ್ಮ ದೇಹಗಳನ್ನು ತಗೊಂಡು ಬರ್ತಾ ಇದ್ದಾನೆ. ಎಷ್ಟು ಜನರಿಗೆ ಇದು ಅರ್ಥ ಆಗ್ತದೆ? I am waiting for my Santosha. You have no idea how handsome he looks. You have no idea how glorious he looks. ಅವನು ಎಷ್ಟು ಮಹಿಮಾಕರವಾಗಿ ಕಾಣ್ತಾನಂತ ನಿನಗೆ ಗೊತ್ತಿಲ್ಲ. ಆತನು ಎಷ್ಟು ಸುಂದರನಾಗಿ ಕಾಣ್ತಾನೆ ಅಂತ ಗೊತ್ತಿಲ್ಲ. ಒಂದೇ ಒಂದು ಸಾರಿ ಅಂತ ಶರೀರವನ್ನ ಭೂಮಿ ಮೇಲೆ ದೇವರು ತೋರಿಸಿದ. ಮೋಶೆಯು ಕರ್ತನೊಂದಿಗೆ 40 ದಿನ ಆತನ ಸನ್ನಿಧಿಯಲ್ಲಿ ಇರುವಾಗ ದೇವರಿಗೆ ಪರಲೋಕದ ಮೋಶೆನ ಇಟ್ಟುಕೊಳ್ಳಿಕ್ಕೆ ಆಗ್ಲಿಲ್ಲ. ಅದರ ಒಂದು ತುಣುಕನ್ನ ತಗೊಂಡು, ಮೋಶೆ ನಿನ್ನ ಯೋಗ್ಯತೆಯನ್ನು ನೋಡಿ ನಾನು ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಧರಿಸಿಕೋ, ಮೇಲೆ ಬಂದ ನಂತರ ಪರಿಪೂರ್ಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಪರಲೋಕದ ಮೋಶೆಯ ಶರೀರದ ಒಂದು ಭಾಗವನ್ನ ಮೋಶೆ ಮೇಲೆ ಹಾಕದ. ಯಾರಾದ್ರೂ ಇಲ್ಲಿದ್ದೀರಾ? ಹೆಂಗೆ ಹಾಕ್ತಾ ಅಂದ್ರೆ, ಮೋಶೆ ಬೆಟ್ಟದಿಂದ ಇಳಿದು ಬರ್ತಾ ಇರುವಾಗ ಆತನ ಮುಖಭಾವ ಬದಲಾಯಿತು. ಆತನ ಮುಖ ಕಂಗೊಳಿಸ್ಲಿಕ್ಕೆ ಪ್ರಾರಂಭವಾಯಿತು. ನಮಗೆ ಒಂದು ಶರೀರ ಇದೆ, ಅದನ್ನ ದೇವರ ಆತ್ಮನ ಪಾಸ್ಟರ್ ಪವಿತ್ರಾತ್ಮನ ಜೊತೆಗೆ ಇದಕ್ಕೇನು ಸಂಬಂಧ? ಬರ್ತೀನಿ. ಇಲ್ಲಿ ಕಾಲು ನೋವಿದೆ, ಆ ಶರೀರಕ್ಕೆ ಕಾಲು ನೋವಿಲ್ಲ. ನೀನೇನಾದ್ರೂ ಮೋಶೆ ತರ ಸ್ವಲ್ಪ ಒಂದು ಹೆಜ್ಜೆ ಮುಂದಿಟ್ಟು ಬಿಟ್ರೆ ಆ ಕಾಲನ್ನ ದೇವರು ಈ ಕಾಲಿನ ಮೇಲೆ ಧರಿಸ್ತಾನೆ. ಎಷ್ಟು ಜನರಿಗೆ ಅರ್ಥ ಆಗ್ತದೆ? ಮೋಶೆ ಇಳಿದು ಬರ್ತಾ ಇದ್ರೆ ದೇವರು ವಾಕ್ಯ ಹೇಳ್ತದೆ, ಆತನ ಮುಖ ಕಂಗೊಳಿಸ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಯಾಕೆ? ದೇವರು ಆತನ ಮೇಲೆ ಅದನ್ನು ಹೊದಿಸ್ಲಿಕ್ಕೆ ಪ್ರಾರಂಭ ಮಾಡ್ದ. ಕೇಳ್ತಾ ಇದ್ದೀರಾ? ಇನ್ನೂ ದೇಹದಲ್ಲಿಯೇ ಇದ್ದರೆ ಆ ನಿವಾಸವನ್ನು ಈ ದೇಹದ ಮೇಲೆಯೇ ಧರಿಸಿಕೊಳ್ಳುವೆವು. ಈ ಗುಡಾರದಲ್ಲಿರುವವರಾದ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ ಅಲ್ವಾ?
ಇದು ಕಳಚಿ ಹೋಗಬೇಕೆಂಬುದು ನಮ್ಮ ಇಷ್ಟವಲ್ಲ. ಅಯ್ಯ ಇದು ನಾಶವಾಗಿ ಕಳಚಿ ಸತ್ತು ಹೋಗಬೇಕೆಂಬುದು ನಮ್ಮ ಇಷ್ಟವಲ್ಲ. ಮೃತ್ಯುವಾದದ್ದು ನುಂಗಿ ಹೋಗಿ ಜೀವವೊಂದೇ ಉಳಿಯುವಂತೆ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದೇ ನಮ್ಮ ಇಷ್ಟ. ಆ ಸ್ಥಿತಿಗಾಗಿ ನಿಮ್ಮನ್ನು ಸಿದ್ಧಪಡಿಸಿರುವವನು ದೇವರೇ ಮತ್ತು ದೇವರು ಆತ್ಮ ಸ್ವರೂಪಿ. ಆ ದಿನಕ್ಕೋಸ್ಕರ ನಿಮ್ಮನ್ನು ಸಿದ್ಧಪಡಿಸುವವನು ಪವಿತ್ರಾತ್ಮನೇ. ಕೇಳ್ತಾ ಇದ್ದೀರಾ? ಈಗ ಆತನು ಪವಿತ್ರಾತ್ಮನನ್ನು ಇದನ್ನೆಲ್ಲ ನಾನು ಮಾಡಿ ನಿನಗೆ ತೋರಿಸ್ತೀನಿ ಅಂತ ಮುಂಚೆಯೇ ಸಂಚಕಾರವಾಗಿ ಅನುಗ್ರಹಿಸಿದನು. ಸಂಚಕಾರ ಅಂದ್ರೆ ಏನ್ ಗೊತ್ತಾ? ಮನೆ ಕೊಂಡುಕೊಳ್ಳೋಕ್ಕಿಂತ ಮುಂಚೆ ಅಡ್ವಾನ್ಸ್ ಕೊಡ್ತೀವಿ. ಯಾವನಲ್ಲಾದರೂ ಕ್ರಿಸ್ತನ ಆತ್ಮನ ಇಲ್ಲದೆ ಹೋದ್ರೆ ಅವನು ಕ್ರಿಸ್ತನವನಲ್ಲ. ಅದರ ಅರ್ಥ ಹೇಳ್ತೀನಿ ಕೇಳಿ. ನಿನ್ನನ್ನು ನಾನು ಕೊಂಡುಕೊಂಡು ಹೋಗ್ತೀನಿ. ಈ ಶರೀರವನ್ನ ಧರಿಸಿರುವಂತ ನಿನ್ನ ಮೇಲೆ ನಾನು ನಿನಗೋಸ್ಕರ ಸೃಷ್ಟಿ ಮಾಡಿರುವಂತ ಶರೀರವನ್ನ ತೊಡಸ್ತೀನಿ ಅಂತ ಪವಿತ್ರಾತ್ಮನನ್ನ ಅಡ್ವಾನ್ಸ್ ಆಗಿ ಗುರುತಾಗಿ ಸಂಚಕಾರವಾಗಿ ಸಂಚಕಾರ ಕೊಟ್ಟ ಮೇಲೆ ನಾನು ಹೋಗ್ತೀನಿ, ಸಾರ್ 1.5 ಕೋಟಿ ಕೊಡ್ತೀನಿ, ನನಗೆ ಕೊಟ್ಬಿಡಿ. ಅವ್ರು ಹೇಳ್ತಾರೆ ಆಗಲ್ಲ. ಅವ್ರು ಆಗಲೇ 25 ಲಕ್ಷ ಸಂಚಕಾರ. ನಿನ್ನನ್ನ ಸೈತಾನನು ಏನಂತ ನನಗೆ ತೋರಿಸಿದ್ರು ಸಹ, ಬುದ್ಧಿ ಇಲ್ದವನು, ಉಡಾಳ, ಅಯೋಗ್ಯ ಅಂತ ನನಗೆ ತೋರಿಸಿದ್ರು ನಾನು ನಂಬಲ್ಲ. ಯಾಕಂದ್ರೆ ನನ್ನ ದೇವರು ನಿನಗೆ ತನ್ನ ಆತ್ಮನನ್ನ ಸಂಚಕಾರವಾಗಿ ಕೊಟ್ಟು ಮುದ್ರೆ ಹಾಕವನೆ. ಇವನು ನನ್ನವನು.